ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಎಲೆಕ್ಟ್ರಾನ್ ಮೀಡಿಯಾ ಮಿತ್ರರೇ, ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆ ಪ್ರಾರಂಭ 1999ರಲ್ಲಿ ಪ್ರಾರಂಭ ಆಗಿದ್ದು ಇವತ್ತು 27ನೇ ವರ್ಷಕ್ಕೆ ಕಾಲಿಟ್ಟಿದೆ. 27ನೇ ವರ್ಷದ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಉಚಿತ ಸಾಮೂಹಿಕ ವಿವಾಹವನ್ನು ಬರ್ತಕ್ಕಂಥ 26/2/2026 ಶ್ರೀ ಬನಶಂಕರಿ ದೇವಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಆ ಏರ್ಪಡಿಸಿರ್ತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಬಡತನ ರೇಖೆಯಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ರೇಖೆಯಲ್ಲಿರ್ತಕ್ಕಂಥ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಇವತ್ತು ಇಲ್ಲಿ ಆಗಮಿಸಿ ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನೋಂದಾಯಿಸ್ಕೊಳ್ಳೋಕ್ಕೆ ದಿನಾಂಕವನ್ನು ಗೊತ್ತುಪಡಿಸಿರ್ತಕ್ಕಂಥ ಮಾಹಿತಿಯನ್ನು ನೀಡೋದಕ್ಕೆ ಇಚ್ಛೆಪಡ್ತಾ, ನನ್ನ ಜೊತೆಯಲ್ಲಿ 99ರಿಂದ 27 ವರ್ಷಗಳ ಕಾಲ ಸತತವಾಗಿ ಪ್ರಾರಂಭ ಮಾಡಿದಾಗಿಂದ ಇಲ್ಲಿವರೆಗೂ ನನ್ನ ಜೊತೆಲಿರ್ತಕ್ಕಂಥ ಸ್ನೇಹಿತರು, ಆತ್ಮೀಯರಾದಂಥ ವ್ಯವಸ್ಥಾಪಕರಲ್ಲಿ ಒಬ್ಬರಾದಂಥ ದಾಮೋದರ ನಾಯ್ಡವರು ಮತ್ತು ನಮ್ಮ ಇಂದಿನ ಪುರಸಭೆಯ ಮಾಜಿ ಸದಸ್ಯರಾದಂಥ ರಾಮಣ್ಣವರಿದ್ದಾರೆ, ರೈತ ಮೋರ್ಚಾದ ಅಧ್ಯಕ್ಷರಾಗಿದ್ದಂಥ ಹನುಮಂತಗೌಡರಿದ್ದಾರೆ, ಜಿಲ್ಲಾ OBC ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಭಾಸ್ಕರ್ ಅವರಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರಾದಂಥ ರಾಘವೇಂದ್ರ ಅವರಿದ್ದಾರೆ, ಮುನ್ರಾಜ್ ಅವರಿದ್ದಾರೆ, ನಮ್ಮ ಗುರುಸೋದ್ರ ಸ್ವಾಮೀಜಿ ಅವರಿದ್ದಾರೆ, ಶಶಿ ಅವರಿದ್ದಾರೆ, ಮಾರಪ್ಪ, ನಮ್ಮ OBC ತಾಲೂಕು ಅಧ್ಯಕ್ಷರಾದಂಥ ಕುಮಾರ್ ಅವರಿದ್ದಾರೆ, ಮತ್ತು ನಮ್ಮ ಉಡುಗೆರೆ ಚನ್ನಬಸಪ್ಪ ಅವರಿದ್ದಾರೆ, ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳಲ್ಲಿ ಒಬ್ಬ ಹಿರಿಯರಾದಂಥ ದಯಾನಂದ್ ಅವರಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ಶಶಿ ಅವರಿದ್ದಾರೆ. 5 ವರ್ಷಗಳ ಕಾಲ ತಾಲೂಕಲ್ಲಿ ಏನಾದ್ರೂ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ರಾಜಕಾರಣ ಇಲ್ದೇ ಪ್ರತಿ ವರ್ಷ ಚಳಿಗಾಲದಲ್ಲಿ ಬಸ್ ಸ್ಟ್ಯಾಂಡಲ್ಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಎಲ್ಲೇ ಆಗಲಿ ಅವ್ರು ಯಾರನ್ನೂ ಕಡೆಗಣಿಸಿರ್ತಕ್ಕಂಥ ಜನನ ಗುರುತಿಸುವಂಥ ಕೆಲಸವನ್ನು ಮಾಡಿ ಅವರಿಗೆ ಕಂಬಳಿ ಮತ್ತು ಅವತ್ತಿನ ಒಂದೊಂದು ಉಪಹಾರವನ್ನು ಕೊಡುವಂಥ ಮಣಿಯವರಿದ್ದಾರೆ. ಅವ್ರ ಜೊತೆಯಲ್ಲಿ ಬೆಳಿಗ್ಗೆನೇ ಓಡಾಡ್ತಕ್ಕಂಥ ಅಂಜು ಅವರಿದ್ದಾರೆ, ಕೆಂತನಹಳ್ಳಿ ಕಿರಣ್ ಇದ್ದಾರೆ, ವಿನಯ್ ಇದ್ದಾನೆ, ನಮ್ಮೆಲ್ಲ ಬೇರೆ ಬೇರೆ ಆಸಕ್ತಿ ಇರ್ತಕ್ಕಂಥ ಸಮಾಜದಲ್ಲಿ ಒಂದು ಕಳೆದಿರ್ತಕ್ಕಂಥ ಎಲ್ಲ ಹಿತಾಸಕ್ತಿ ನಮ್ಮ ಮೂರ್ತಿಯವರಿದ್ದಾರೆ. ಎಲ್ಲರೂ ಇಲ್ಲಿ ಬಂದಿರತಕ್ಕಂಥದ್ದು ನನಗೆ ಸಂತೋಷ. ಯಾಕೆ ಅಂತ ಹೇಳಿದ್ರೆ, ಒಂದು ಜೋಡಿ ಇವರೆಲ್ಲರ ಪ್ರಯತ್ನದಿಂದ ಆದರೆ ಆ 2 ಕುಟುಂಬಕ್ಕೆ ಒಂದು ನೆರವಾದನ ಆಗ್ತದೆ. ಅದಕ್ಕೆ ಸಹಕಾರ ಕೊಡೋದಕ್ಕೆ ಎಲ್ಲರೂ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಅಂಥ ಒಂದು ಇವತ್ತು ಮದುವೆ ಅಂದ್ರೇ ಆಡಂಬರದ ಮದುವೆ ವಿಧಿ ಇಲ್ಲ. ಪಕ್ಕದವ್ರು ಮಾಡ್ತಾರೆ, ನಾನು ಮಾಡಬೇಕು ಅಂತ ಪೈಪೋಟಿ ಮಾಡಿ ಕೊನೆಗೆ ಸಾಲಗಾರರಾಗಿ ಅನೇಕ ಸಂಗತಿಗಳನ್ನ ನಾವು ನಿಮ್ಮಿಂದ ನಾವು ನೋಡ್ತಾ ಇದ್ದೀವಿ. ಏನೇನಕ್ಕೆ ಸರೆಂಡರ್ ಆಗ್ತಾ ಇದೆ ಅದೆಲ್ಲ ತಪ್ಪಿಸುವಂಥ ದೃಷ್ಟಿಯಲ್ಲಿ ಒಂದು ಯೋಚನೆ ಮಾಡಿ ನಾವು ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಇದು ಪ್ರಾರಂಭ ಮಾಡಿ ಇವತ್ತು 27 ವರ್ಷ ಕಾಲಿಟ್ಟಿದೆ. 27 ವರ್ಷದಲ್ಲಿ ಒಂದು ಕಂಪ್ಲೇಂಟ್ ಇಲ್ಲಿವರೆಗಾಗಿ ಆಗಿರ್ತಕ್ಕಂಥ ಮದುವೆಯಲ್ಲಿ ಯಾವುದೇ ಕಂಪ್ಲೇಂಟ್ ಉದಾಹರಣೆ ಇಲ್ಲ. ಆ ಒಂದು ಸ್ಫೂರ್ತಿನೇ ನಮಗೆ, ನಮ್ಮ ವೇದಿಕೆಯ ವ್ಯವಸ್ಥಾಪಕರಿಗೆ, ನನಗಾಗಲಿ, ದಾಮೋದರ ನಾಯ್ಡಗಾಗಲಿ, HK ಮುತ್ತಪ್ಪ ಅವ್ರಿಗಾಗಲಿ, SK ನಟರಾಜ್ಗಾಗಲಿ, C ನಾರಾಯಣಸ್ವಾಮಿಗಾಗಲಿ, R ನಾರಾಯಣಸ್ವಾಮಿಗಾಗಲಿ, C ಮುತ್ತಪ್ಪ ಅವ್ರಿಗಾಗಲಿ, ಎಲ್ರಿಗೂ ನಮಗೊಂದು ಸ್ಫೂರ್ತಿ. ಇದಕ್ಕೆ ನಾವು ಮಾತ್ರ ಮುಂಚೂಣಿ ಅಷ್ಟೇ. 100 ಜನ ಇದಕ್ಕೆ ಹಿನ್ನೆಲೆಯಾಗಿ ನಮ್ಮ ಕೈ ಜೋಡಿಸ್ತಾರೆ. ಬಾಳೆಕಂದಿಂದ ಕಟ್ಟೋದಿಂದ ಹಿಡಿದು ಅವತ್ತು ಪಾಂಪ್ಲೆಟ್ ಹಂಚೋದಿಂದ ಹಿಡಿದು ಇವತ್ತಿನ ಬ್ಯಾನರ್ ಕಟ್ಟೋದಿಂದ ಹಿಡಿದು ಅವರೆಲ್ರಿಗೂ ನಾವು ಯಾಕೆ ಸ್ಮರಣೆ ಮಾಡ್ತೀನಿ ಅಂದರೆ, ನೆನಪು ಮಾಡ್ಕೊತೀನಿ ಅಂದರೆ, ನಾನು ಒಬ್ಬನೆಯಿಂದ ಏನು ಪ್ರಯೋಜನ ಇಲ್ಲ, ದಾಮೋದರ ನಾಡಿಂದ ಏನು ಪ್ರಯೋಜನ ಆಗಲ್ಲ, ರಾಮ್ ಅವರಿಂದ ಏನು ಪ್ರಯೋಜನ ಆಗಲ್ಲ. 100 ಜನ ಒಂದು ಪಾಂಪ್ಲೆಟ್ ಕೊಟ್ಟರೆ
10-6 ಜನಕ್ಕೆ ಗೊತ್ತಾಗ್ತದೆ. ಆ ಪಾಂಪ್ಲೆಟ್ ಕೊಡುವಂಥವ್ರು ವ್ಯವಸ್ಥೆ ಆಗ್ತದೆ. ಆ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೈ ಜೋಡಿಸಿರೋದ್ರಿಂದ ಇವತ್ತು 27 ವರ್ಷಕ್ಕೆ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ಆ ಒಂದು 27ನೇ ವರ್ಷದ್ದು ನಾನು ಈ ವರ್ಷ ಇಲ್ಲಿ ಸೋಮೇಶ್ವರ ಸನ್ನಿಧಾನದಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಇಲ್ಲಾಂದರೆ ಐಬಿಲ್ ಮಾಡ್ಬೋದಾಗಿತ್ತು, ಅಲ್ಲೆಲ್ಲ ಹೋಟ್ಲಲ್ಲಿ ಮಾಡ್ಬೋದಾಗಿತ್ತು, ಇಲ್ಲ ನನ್ನ ತೋಟದ ನಮ್ಮ ಮನೆಯಲ್ಲೇ ಮಾಡ್ಬೋದಾಗಿತ್ತು. ಆದರೆ ಪುಣ್ಯಕ್ಷಣ ಕ್ಷೇತ್ರ ಕೆಂಪೇಗೌಡರು ಆ ಒಂದಿನ ಕಾಲದಲ್ಲೇ ಸರಳ ವಿವಾಹ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು. ಅಂಥ ಪುಣ್ಯಾತ್ಮನ ಅಡಿಪಾಯದ ಸನ್ನಿಧಾನದಲ್ಲಿ ನಾವು ಇಲ್ಲಿ ಪ್ರಾರಂಭ ಇವತ್ತು ಮಾಡ್ತಾಯಿದ್ದೀನಿ. ಅದಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯಥೇಚ್ಛವಾಗಿ ಒತ್ತನ್ನು ಕೊಟ್ಟು, ಯಾರು ಆಡಂಬರ ಮದುವೆ ಬೇಡ, ಸರಳ ಮದುವೆ ಬೇಕು, ಸಾಲಗಾರರ ಸುಳಿಗೆ ಸಿಗಬಾರ್ದು, ಸರಳವಾಗಿ ನಮ್ಮ ಮಕ್ಕಳ ಮದುವೆಯನ್ನು ಮಾಡಬೇಕು, ಅದೇ ಹಣ, ಆಡಂಬರದ ಮದುವೆ ಹಣ ಅವ್ರಿಗೆ ನೆರವಿಗೆ ಕೊಡಿ. ಅವರು ಒಂದು ಅಂಗಡಿನೋ ಒಂದು ಹೋಟ್ಲು ಜೀವನೋಪಾಯಕ್ಕೆ ಒಂದು ಅಡಿಪಾಯ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ಮನೆ, ಇಲ್ಲಾಂದ್ರೆ ಒಂದು ಬೋಗಿಕ್ ಮನೆನೋ ಏನಾದರೂ ಮಾಡಿ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಸಾಕಾರ ಕೊಡಿ ಅಂತೇಳಿ ಗ್ರಾಮೀಣ ಪ್ರದೇಶದ ಜನತೆಗೆ ಮನವಿ ಮಾಡೋದಕ್ಕೆ ತಮ್ಮ ಮುಂದೆ ಇವತ್ತು ಬಂದಿದ್ದೀರಿ. ತಾವೆಲ್ಲ ಬಂದಿದ್ದೀರಿ. ನಾನು ಮನವಿ ಮಾಡ್ತೀನಿ. ಇದರಿಂದ ಯಾರೋ ಆಡಂಬರ ಮದುವೆ ಮಾಡಬೇಕು. ನಾನು ಸಹಿತ ನನ್ನ ಮಗನ ಸಹಿತ 24ನೇ ವರ್ಷದಲ್ಲಿ ಸರಳವಾಗಿ ಇದೇ ವೇದಿಕೆಯಲ್ಲಿ ಮಾಡಿದ್ದೀನಿ. ನಾಳೆ ಯಾರೋ ಕೇಳ್ಬೋದು, ಇವ್ರ ಮಗದ್ದು ಎಲ್ಲಿ ಪ್ಯಾಲೇಸಲ್ಲಿ ಮಾಡಲಿಲ್ಲ ಅಂತ. ನಾನು ಪ್ಯಾಲೇಸಲ್ಲಿ ಮಾಡಲಿಲ್ಲ. ಮಾಗಡಿ ಹುಡುಗಿನೇ, ಇಲ್ಲೇ ಹುಡುಗಿನೇ ನನ್ನ ಮಗನಿಗೆ ತಗೊಂಡು ನಾನು ಇದೇ ವೇದಿಕೆಯಲ್ಲೇ ಮಾಡಿದ್ದೀನಿ 24ನೇ ವರ್ಷದಲ್ಲಿ. ನಾನೇನು ಹಿಂಜರಿಯೋದಿಲ್ಲ, ಮುಜುಗರನೂ ಇಲ್ಲ. ನಾನು ಸಂತೋಷ. ಆ ಸಂತೋಷನ ನೀವು ಅದನ್ನು ಹಂಚ್ಕೊಳ್ಳಿ. ನೀವು ಅದಕ್ಕೆ ಹಾಜರಾಗಿ ಆ ಒಂದು ಹಣನ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಒಂದು ಶಕ್ತಿ ತುಂಬಿ ಅವ್ರಿಗೆ ನೆರವಾಗಿ ಅಂತೇಳಿ ಇದರಲ್ಲಿ ಸರಳವಾಗಿ ತಾಯಿ ಸನ್ನಿಧಾನದಲ್ಲಿ ನಡೆಯುವಂಥದ್ದಕ್ಕೆ ಭಾಗವಹಿಸೋದಕ್ಕೆ ಹುಡುಗಿಗೆ 18 ವರ್ಷ, ಹುಡುಗನಿಗೆ 21 ವರ್ಷ ಸರ್ಕಾರದ ಆದೇಶವನ್ನು ಪಾಲಿಸಿ ಅದಕ್ಕೆ ಅನುಗುಣವಾಗಿ ದಾಖಲಾತಿಗಳನ್ನ ತೆಗೆದುಕೊಂಡು ಇದೇ ಫೆಬ್ರವರಿ 15ನೇ ತಾರೀಕು ಒಳಗಡೆ ಕಡೆ ದಿನಾಂಕ ಕೊಟ್ಟಿದ್ದೀವಿ. ಅಷ್ಟರೊಳಗಡೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಮತ್ತು ತಮ್ಮೆಲ್ಲರ ಮುಖೇನ ನಾವೆಲ್ಲ ಸಮಾಜದ ಮುಖ್ಯ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಪರವಾಗಿ, ವೇದಿಕೆ ಪರವಾಗಿ ವಿನಂತಿಯನ್ನು ಮಾಡ್ತೀವಿ. ಡಾಕ್ಯುಮೆಂಟ್ ಹುಡುಗಿಗೆ 18 ವರ್ಷ ತುಂಬಿರೋದಕ್ಕೆ SSLC ಓದಿರ್ತಕ್ಕಂಥ TCನೋ, ಆಧಾರ್ ಕಾರ್ಡು, ವೋಟರ್ ID ಅಥವಾ ರೇಷನ್ ಕಾರ್ಡು, DL, ಸರ್ಕಾರದ ದಾಖಲಾತಿ ಏನಾದರೂ ಇದೆ. ಹುಡುಗನಿಗೆ 21 ವರ್ಷ ತುಂಬಿರೋದಕ್ಕೆ ಸೇಮ್ SSLC, TCನೋ, ಮಾಸ್ ಕಾರ್ಡು, ವೋಟರ್ IDನೋ, DL, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕುಟುಂಬದ ಸಮೇತ ಸರ್ಕಾರದ ದಾಖಲಾತಿಗಳೊಂದಿಗೆ ಭಾವಚಿತ್ರ 2 ಫೋಟೋ ಕೊಟ್ಟು ಅವ್ರ ಫ್ಯಾಮಿಲಿ ಬಂದು ನೋಂದಾಯಿಸ್ಬೇಕು. 27 ವರ್ಷದಿಂದ ಎಷ್ಟು ಮದುವೆ ಮಾಡಿದ್ದೀರಾ? 27ನೇ ವರ್ಷದಲ್ಲಿ 1591 ಅಲ್ಲೇ ನಾವು ಮದುವೆ ಮಾಡಿರೋದು. ಹೌದು. ಈ ವೇದಿಕೆ ಮದುವೆ ಆದಮೇಲೂ ಸಹಿತ ಹ್ಯಾಂಡಿಕ್ಯಾಪ್ಟು, ತೀರಾ ತಂದೆ ತಾಯಿ ಇಲ್ದಂಥವ್ರು, ಬಡವರು ಬಂದಂಥವ್ರನ್ನ ನಾವು ಅಲ್ಲಿ ಆಂಜನೇಯ ದೇವಸ್ಥಾನ ಈ ಥರ ದೇವಸ್ಥಾನಗಳಲ್ಲಿ ಮಾಡಿಕೊಟ್ಟಿರೋದು ಅವು ಒಂದು 50ಕ್ಕೂ ಮೇಲಿದೆ. ದೊಡ್ಡಯ್ಯನಪಾಳ್ಯದಲ್ಲಿ ಪ್ರಾರಂಭ ಮಾಡೋದಕ್ಕೆ ಕಾರಣ ಏನು? ಇತ್ತೀಚಿನ ವರ್ಷಗಳಿಂದ ಮಾಡ್ತಾ ಇದ್ದೀರಾ ದೊಡ್ಡಯ್ಯನಪಾಳ್ಯದಲ್ಲಿ, ಏನು ಕಾರಣ ಏನು? ನಾವು ಬನಶಂಕರಿ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದ್ವಿ. ಅನೇಕ ಸಂದರ್ಭಗಳಲ್ಲಿ ಜನ ಬಟ್ಟೆ ಮಾಂಗಲ್ಯ ಒಂದು ಸ್ವಲ್ಪ ಸಾಕಾರ ಮಾಡಿ ಅಂತೇಳಿ ಬರ್ತಾಯಿದ್ರು. ಒಂದಷ್ಟು ಕೆಲವು ಮಿಸ್ಯೂಸ್ ಆಯಿತು ಅಂತಲೂ ಕೇಳ್ಪಟ್ಟಾಗ ನಾನು ಆಯಿತು, ನಾವು ಯಾಕೆ ಇಲ್ಲಿ ಸರಳ ಪ್ರಾರಂಭ ಮಾಡಬಾರ್ದು ಅಂತೇಳಿ ಮೊದಲನೇದು ಕುದೂರ್ದು ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಈಗಾಗಲೇ 26 ಜೋಡಿ
ಅಲ್ಲೇ ಪಟ್ಲದಮ್ಮ ದೇವಸ್ಥಾನ ಸೋಮೇಶ್ವರ ಹೆಸರಿನಲ್ಲಿ ಮಾಗಡಿ ತಾಲೂಕು ಶ್ರೀ ಬನಶಂಕರ ಸ್ವಾಮಿಗಳ ಅಡಿಯಲ್ಲಿ ಸೋಮೇಶ್ವರ ಸ್ವಾಮಿತ್ವ ವ್ಯವಹಾರಕ್ಕೆ ಮಾಗಡಿ ಅಂತೇಳಿ ಇನ್ನೂ ಅದೊಂದು ವೇದಿಕೆ ಮಾಡ್ತಾಯಿದ್ದೀವಿ. ಈಗ ಮಾಡಿ ಮುಂದಿನ ದಿನದಲ್ಲಿ ಅದನ್ನು ಇಲ್ಲೊಂದು ನಿರಂತರವಾಗಿ ಈ ಸ್ಪಂದನೆ ನೋಡಿಕೊಂಡು ತೀರ್ಮಾನ ಮಾಡಬೇಕು ಅಂತ ಯೋಚನೆ ಇದೆ. ಎಷ್ಟು ಜೋಡಿ ನಿರೀಕ್ಷೆಯಲ್ಲಿದೆ ಎಲ್ಲಿ ಅಲ್ಲಿಗೆ ಬಂದು ಈ ಬಾರಿ ಬನಶಂಕರಿ ಇದಕ್ಕೆ ಲಿಮಿಟ್ ಇಲ್ಲ. ಕಳೆದ ಬಾರಿ 69 ಜೋಡಿ ಆಗಿತ್ತು. ಕೊರೋನಾ ಟೈಮಲ್ಲಿ 70 ಜೋಡಿ ಆಗಿತ್ತು. ಮೊದಲನೇ ವರ್ಷ ಪ್ರಾರಂಭ ಮಾಡಿದಾಗಲೇ 55 ಜೋಡಿ ಆಗಿತ್ತು. ಇದಕ್ಕೆ ಲಿಮಿಟ್ ಇಲ್ಲ. ಎಷ್ಟು ಜೋಡಿ ಬಂದ್ರೂ ನಮ್ಮ ವೇದಿಕೆ ತಾಯಿ ಬನಶಂಕರಮ್ಮನ ಕೃಪೆ ಸಿದ್ಧತೆ ಇಲ್ಲಿದ್ದೀವಿ. ಆಮೇಲೆ ವೇದಿಕೆ ವತಿಯಿಂದ ಏನೇನು ಕೊಡ್ತೀವಿ ಸರ್ ಓದುವವರಿಗೆ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನೇನು ಶಾಸ್ತ್ರೋಕ್ತವ ಮಾಡಬೇಕು, ಮೊದಲನೇದಾಗಿ ಹುಡುಗ ಹುಡುಗಿಗೆ ಬಟ್ಟೆ ಹೊಲಿಸ್ಕೊಡೋದಕ್ಕೆ, ಕಾಲುಂಗ್ರ, ಕಂಕಣ ಭಾಗ್ಯ, ಪೇಟ, ಹೂನಾರ, ಅಕ್ಷತೆ, ಅವ್ರ ಕಡೆ ಬರುವಂಥವ್ರಿಗೆ 200 ಜನ ಬರಲಿ, 100 ಜನ ಬರಲಿ, 500 ಜನ ಬರಲಿ, ತಾಯಿಯ ಪ್ರಸಾದ, ಇಷ್ಟು ವ್ಯವಸ್ಥೆನ ವೇದಿಕೆ ತಾಯಿ ಹೆಸರಿನಲ್ಲಿ ಮಾಡ್ತೀವಿ.